ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಹಾಗೂ ಕೆಲವು ಸೆಕ್ಟರ್ಸ್ ಗೆ ಸಂಬಂಧಪಟ್ಟಂತೆ ಇವತ್ತು ಬಂದಿರುವಂತಹ ಬ್ರೇಕಿಂಗ್ ಸುದ್ದಿಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಹಲವು ಅಪ್ಡೇಟ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ, ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇರುವಂತವರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಇನ್ನು ಹೆಚ್ಚಿನ ಮಾಹಿತಿಯನ್ನ ನಾವು ಇಮೇಲ್ ಮೂಲಕ ನಿಮಗೆ ಕೊಡ್ತೀವಿ. ಇನ್ನು ಸುದ್ದಿಗಳ ಕಡೆ ನಾವು ಬರೋದಾದ್ರೆ, ಮೊದಲಿಗೆ ಇವತ್ತು ಕ್ಯಾಬಿನೆಟ್ ಇಂದ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿದೆ, ನೋಡಬಹುದು. ಕ್ಯಾಬಿನೆಟ್ ಅಪ್ರೂವ್ಸ್ ₹69,725 crore ಪ್ಲಾನ್ ಫಾರ್ ಶಿಪ್ ಬಿಲ್ಡಿಂಗ್ ಮ್ಯಾರಿಟೈಮ್ ಡೆವಲಪ್ಮೆಂಟ್. ಶಿಪ್ ಬಿಲ್ಡಿಂಗ್ ಹಾಗೂ ಮ್ಯಾರಿಟೈಮ್ ಡೆವಲಪ್ಮೆಂಟ್ ಗೆ ಕ್ಯಾಬಿನೆಟ್ ನಿಯರ್ಲಿ 70,000 ಕೋಟಿಯನ್ನ ಅಪ್ರೂವ್ ಮಾಡಿದೆ, ನೋಡಬಹುದು. The package introduces a 4-pillar approach designed to strengthen domestic capacity, improve long-term financing, promote greenfield and brownfield shipyard development, enhance technical capabilities and skilling, and implement legal, taxation and policy reforms to create a robust maritime infrastructure, said government. Domestic capacity ಅನ್ನ strengthen ಮಾಡುವಂತದ್ದು, long-term financing ಅನ್ನ improve ಮಾಡೋದು, greenfield ಹಾಗೂ brownfield shipyard development ಅನ್ನ ಪ್ರಮೋಟ್ ಮಾಡುವಂತ ಉದ್ದೇಶವನ್ನ ಇಟ್ಕೊಂಡು ಸುಮಾರು 70,000 ಕೋಟಿಯನ್ನು ಸರ್ಕಾರ ಈ ಸೆಗ್ಮೆಂಟ್ ಗೆ ಕೊಡ್ತಾ ಇದೆ. ಇದರಿಂದ ಖಂಡಿತ ಶಿಪ್ ಬಿಲ್ಡಿಂಗ್ ಕಂಪನೀಸ್ ಗೆ ಒಂದಷ್ಟು ಅಡ್ವಾಂಟೇಜಸ್ ಲಾಂಗ್ ಟರ್ಮ್ ಅಲ್ಲಿ ಆದೇ ಆಗುತ್ತೆ. ಇಲ್ಲಿ ನೋಡಬಹುದು, ಅಂಡರ್ ದಿಸ್ ಪ್ಯಾಕೇಜ್ ಶಿಪ್ ಬಿಲ್ಡಿಂಗ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಸ್ಕೀಮ್ 2036 ಮಾರ್ಚ್ 31 ವರೆಗೂ ಕೂಡ ಎಕ್ಸ್ಟೆಂಡ್ ಆಗ್ತಾ ಇದೆ. ಟೋಟಲ್ ಕಾರ್ಪಸ್ ನೋಡಬಹುದು 24,736 ಕೋಟಿಯನ್ನು ಇದಕ್ಕಾಗಿ ಸರ್ಕಾರ ಇಡ್ತಿದೆ. ಜೊತೆಗೆ ಮ್ಯಾರಿಟೈಮ್ ಡೆವಲಪ್ಮೆಂಟ್ ಫಂಡ್ ಹಸ್ ಬೀನ್ ಅಪ್ರೂವ್ಡ್ ವಿತ್ ಕಾರ್ಪಸ್ ಆಫ್ 25,000 crore. ಮ್ಯಾರಿಟೈಮ್ ಡೆವಲಪ್ಮೆಂಟ್ ಗೆ 25,000 ಕೋಟಿ ಕಾರ್ಪಸ್ ಅನ್ನು ಸರ್ಕಾರ ಇಡ್ತಾ ಇದೆ. ಇನ್ನು ಶಿಪ್ ಬಿಲ್ಡಿಂಗ್ ಡೆವಲಪ್ಮೆಂಟ್ ಸ್ಕೀಮ್ SBDS ವಿತ್ ಎ ಬಜೆಟರಿ ಔಟ್ಲೇ ಆಫ್ 19,989 crore. ನಿಯರ್ಲಿ 20,000 ಕೋಟಿಯನ್ನು ಇದಕ್ಕಾಗಿ ಸರ್ಕಾರ ಅಲಾಟ್ ಮಾಡಿದೆ. ಡೊಮೆಸ್ಟಿಕ್ ಶಿಪ್ ಬಿಲ್ಡಿಂಗ್ ಕೆಪಾಸಿಟಿ ಏನಿದೆ ಅದನ್ನ 4.9 ಮಿಲಿಯನ್ ಗ್ರಾಸ್ ಟನ್ನೇಜ್ ಆನ್ಯುಯಲಿ ಎಕ್ಸ್ಪ್ಯಾಂಡ್ ಮಾಡುವಂತ ಟಾರ್ಗೆಟ್ ಅನ್ನ ಸರ್ಕಾರ ಹಾಕೊಂಡು ಈ ಯೋಜನೆಗಳನ್ನು ಅನೌನ್ಸ್ ಮಾಡಿದೆ. ಇದರ ಬಗ್ಗೆ ಅನೌನ್ಸ್ಮೆಂಟ್ ಇವತ್ತು ಮಾರ್ಕೆಟ್ ಓಪನ್ ಇದ್ದಂತ ಸಂದರ್ಭದಲ್ಲಿ ಬಂದಿದೆ. ಅಂದ್ರೆ ಕೊನೆ ಮೂಮೆಂಟ್ ಅಲ್ಲಿ ನೀವು ಇಲ್ಲಿ ಟೈಮ್ ನೋಡಬಹುದು, 3.08 ಅಂದ್ರೆ 3 ಗಂಟೆ 8 ನಿಮಿಷಕ್ಕೆ ಈ ಅನೌನ್ಸ್ಮೆಂಟ್ ಬಂದಿದೆ. ಇಲ್ಲೂ ಕೂಡ ನೋಡಬಹುದು, ಫೈನಾನ್ಷಿಯಲ್ ಅಸಿಸ್ಟೆನ್ಸ್ 24,736 ಕೋಟಿ, ಮ್ಯಾರಿಟೈಮ್ ಡೆವಲಪ್ಮೆಂಟ್ ಫಂಡ್ 20,000 ಕೋಟಿ, ಶಿಪ್ ಬಿಲ್ಡಿಂಗ್ ಡೆವಲಪ್ಮೆಂಟ್ ಸ್ಕೀಮ್ ನಿಯರ್ಲಿ 20,000 ಕೋಟಿ, ಟೋಟಲ್ 69,725 ಕೋಟಿ ಪ್ಯಾಕೇಜ್ ಅನ್ನ ಶಿಪ್ ಬಿಲ್ಡಿಂಗ್ ಹಾಗೂ ಮ್ಯಾರಿಟೈಮ್ ಸೆಕ್ಟರ್ ಗೆ ಸರ್ಕಾರ ಅನೌನ್ಸ್ ಮಾಡಿದೆ. ಇವತ್ತು ಈ ಸುದ್ದಿ ಬಂದ ಮೇಲೆ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ. ಎಸ್ಪೆಷಲಿ ಶಿಪ್ ಬಿಲ್ಡಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ನಿಮಗೆ ಗೊತ್ತಿದೆ, GRSC ಆಗ್ಬಹುದು, ಕೊಚ್ಚಿನ್ ಶಿಪ್ ಯಾರ್ಡ್, ಮಜಗಾವ್ ಡಾಕ್, ಇವುಗಳು ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತವು. ಬಟ್ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಿಲ್ಲ, ಯಾಕೆಂತಂದ್ರೆ ಇದಾಲೆ ಹಿಂದೆ ಕೂಡ ಸುದ್ದಿ ಬಂದಿತ್ತು ಅಪ್ರೂವ್ ಮಾಡಬಹುದು ಅಂತ. ಮೇ ಬಿ 2-3 ವೀಕ್ಸ್ ಬಿಫೋರ್ ಕೆಲವೊಂದು ಸುದ್ದಿಗಳು ರಿಪೋರ್ಟ್ ಮೂಲಕ ಬಂದಿದ್ವು. ಜೊತೆಗೆ ಕೊನೆ ಮೂಮೆಂಟ್ ಅಲ್ಲಿ ಬಂದಿದೆ. ಬಟ್ ಇವತ್ತು ಮಾರ್ಕೆಟ್ ಎನ್ವಿರಾನ್ಮೆಂಟ್ ನೆಗೆಟಿವ್ ಇದ್ದಂತಹ ಸಂದರ್ಭದಲ್ಲೂ ಕೂಡ ಸ್ಟಾಕ್ ಗಳಲ್ಲಿ 1-1.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಅದಕ್ಕೆ ಪ್ರಮುಖ ಕಾರಣನೇ ಈ ಸುದ್ದಿ ಒಂದ್ ಸ್ವಲ್ಪ ಕಾಂಟ್ರಿಬ್ಯೂಷನ್ ಮಾಡಿರ್ಬೋದು. ನೋಡೋಣ ನಾಳೆ ಏನಾದ್ರೂ ರಿಯಾಕ್ಷನ್ ಚೆನ್ನಾಗಿರುತ್ತ ಅಂತ. ಯಾಕಂದ್ರೆ ಆಲ್ಮೋಸ್ಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಈ ಸುದ್ದಿ ಬಂದಿದೆ ಇವತ್ತು. ಜೊತೆಗೆ ಈ ಎಲ್ಲ ಸುದ್ದಿಗಳ ಜೊತೆ ಇನ್ನು ಕೆಲವೊಂದು ಅನೌನ್ಸ್ಮೆಂಟ್ ಅನ್ನ ಸರ್ಕಾರ ಮಾಡಿದೆ. ಅಂದ್ರೆ ಸೇಮ್ ಕ್ಯಾಬಿನೆಟ್ ಇಂದ ಬಂದಿರುವಂತ ನೋಡಬಹುದು. ಬಕ್ತಿಯಾರ್ಪುರ್ ರಾಜ್ಗೀರ್ ತಿಲಯ ಸಿಂಗಲ್ ರೈಲ್ವೆ ಲೈನ್ ಸೆಕ್ಷನ್ 104 ಕಿಲೋಮೀಟರ್ ಇನ್ ಬಿಹಾರ್ ವಿತ್ ಟೋಟಲ್ ಕಾಸ್ಟ್ ಆಫ್ ₹2192 crore. 2,192 ಕೋಟಿ ರೈಲ್ವೆ ಲೈನ್ ಗೆ ಅಪ್ರೂವಲ್ ನ ಕೊಟ್ಟಿದೆ ಸರ್ಕಾರ, ಅಥವಾ ಇವತ್ತು ಕ್ಯಾಬಿನೆಟ್ ಅಂತ ಹೇಳ್ಬೋದು. ಡೇಟ್ ಕೂಡ ನೋಡಬಹುದು, ಇದು 24 ಸೆಪ್ಟೆಂಬರ್ 3.05 ಅಂದ್ರೆ 3:05ಕ್ಕೆ ಈ ಅನೌನ್ಸ್ಮೆಂಟ್ ಕೂಡ ಬಂದಿದೆ. ಇವತ್ತು ಅಫಿಷಿಯಲ್ ಅನೌನ್ಸ್ಮೆಂಟ್ ಗಳಿವು. 104 ಕಿಲೋಮೀಟರ್ ರೈಲ್ವೆ ಲೈನ್ ಏನಿದೆ ಅದನ್ನ ಡಬ್ಲಿಂಗ್ ಮಾಡುವಂತದ್ದು. ಅದಕ್ಕಾಗಿ ನಿಯರ್ಲಿ 2,200 ಕೋಟಿಯನ್ನು ಸರ್ಕಾರ ಅನೌನ್ಸ್ ಮಾಡಿದೆ. ಇನ್ನು ಒಂದು ಡಿಸಿಷನ್ ಕೂಡ ಬಂದಿದೆ. ಕನ್ಸ್ಟ್ರಕ್ಷನ್ ಆಫ್ 4 ಲೇನ್ ಸಾಹೇಬ್ಗಂಜ್ ಅರೇರಾಜ್ ಬೆಟಿಯಾ ಸೆಕ್ಷನ್ ಪ್ರಾಜೆಕ್ಟ್ ಲೆಂತ್ ನೋಡಬಹುದು ನಿಯರ್ಲಿ 79 ಕಿಲೋಮೀಟರ್ NH 139. ಇದು ಬಿಹಾರ್ ಹೈಬ್ರಿಡ್ ಅನ್ಯೂಟಿ ಮೋಡ್. ಇದಕ್ಕಾಗಿ 3,822 ಕೋಟಿಯನ್ನು ಅಪ್ರೂವ್ ಮಾಡಿದೆ ಕ್ಯಾಬಿನೆಟ್. ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್, ರೋಡ್ ಕನ್ಸ್ಟ್ರಕ್ಷನ್, ಇನ್ಫ್ರಾಗೆ ಸಂಬಂಧಪಟ್ಟಂತ ಕಂಪನೀಸ್ಗೆ ಇದು ಪಾಸಿಟಿವ್ ಸುದ್ದಿ ಆಗುತ್ತೆ. ಇನ್ನು ಒಂದು ಡಿಸಿಷನ್ ಕೂಡ ಬಂದಿದೆ ನೋಡಬಹುದು. ಕ್ಯಾಬಿನೆಟ್ ಅಪ್ರೂವ್ಸ್ ಪ್ರೊಡಕ್ಟಿವಿಟಿ ಲಿಂಕ್ಡ್ ಬೋನಸ್ ಫಾರ್ 78 ಡೇಸ್ ಟು ರೈಲ್ವೆ ಎಂಪ್ಲಾಯೀಸ್. ರೈಲ್ವೆ ಎಂಪ್ಲಾಯೀಸ್ ಗೆ ಬೋನಸ್ ಅನ್ನು ಅನೌನ್ಸ್ ಮಾಡಿದೆ. 78 ದಿನಗಳ ಬೋನಸ್ ಅನ್ನು ರೈಲ್ವೆ ಸ್ಟಾಫ್ ಗೆ ಸರ್ಕಾರ ಅನೌನ್ಸ್ ಮಾಡಿದೆ. ಇದು ಕೂಡ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಬಂದಿರುವಂತಹ ಔಟ್ಕಮ್. ಇದನ್ನ ಹೊರತುಪಡಿಸಿ ನೋಡಿದ್ರೆ ಇದು ನಿಯರ್ಲಿ 4,000 ಕೋಟಿ, ನಂತರ ಇದು 2,000 ಕೋಟಿ, ಇದು ನಿಯರ್ಲಿ 70,000 ಕೋಟಿ. ಅಂದ್ರೆ ಆಲ್ಮೋಸ್ಟ್ ನಿಯರ್ಲಿ 76,000 ಕೋಟಿ ಪ್ರಾಜೆಕ್ಟ್ ಅನ್ನ ಇವತ್ತು ಸರ್ಕಾರ ಅಪ್ರೂವ್ ಮಾಡಿದೆ. ಅಥವಾ ರೌಂಡ್ ಫಿಗರ್ 75,000 ಕೋಟಿ ಬೇಕಿದ್ರು ತಗೊಳ್ಬಹುದು. ಖಂಡಿತ ಇದು ಇನ್ಫ್ರಾಸ್ಟ್ರಕ್ಚರ್ ಗೆ ಬಿಗ್ ಪಾಸಿಟಿವ್ ಸುದ್ದಿ. ಹಾಗೆ ಶಿಪ್ ಬಿಲ್ಡಿಂಗ್ ಹಾಗೂ ಮ್ಯಾರಿಟೈಮ್ ಸೆಕ್ಟರ್ಗೂ ಕೂಡ. ಶಿಪ್ ಬಿಲ್ಡಿಂಗ್ ಅಲ್ಲಿ ಈಗಾಗಲೇ ನಿಮ್ಗೆ ಗೊತ್ತಿದೆ ಯಾವೆಲ್ಲ ಕಂಪನಿಗಳು ಕೆಲಸ ಮಾಡ್ತವೆ ಅಂತ. ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿತ್ತು. ನಂತರ ಒಳ್ಳೆ ಕರೆಕ್ಷನ್ ಕೂಡ ಆಗಿದೆ. ಈಗಲೂ ಕೂಡ ಹೈಯಿಂದ ಡೌನ್ ಅಲ್ಲೇ ಇದಾವೆ ಸ್ಟಾಕ್ ಗಳು. ಆ ಕಂಪನೀಸ್ ಗೆ ಲಾಂಗ್ ಟರ್ಮ್ ಅಲ್ಲಿ ಲಾಭವನ್ನ ತರುವಂತದ್ದು, ಇಮಿಡಿಯೇಟ್ಲಿ ಲಾಭವನ್ನ ತರೋದಿಲ್ಲ. ತುಂಬಾ ಜನ ಬಿಗಿನರ್ಸ್
ಹೇಗೆ ಥಿಂಕ್ ಮಾಡ್ತೇನೆ ಅಂದ್ರೆ, ಇವತ್ತು ಈ ಸುದ್ದಿ ಬಂತು ಅಂದ ತಕ್ಷಣ ನಾಳೆ ರ್ಯಾಲಿ ಬಂದ್ಬಿಡ್ಬೇಕು. ಕೆಲವು ಸಲ ಬರುತ್ತೆ, ಕೆಲವು ಸಲ ಬರೋದಿಲ್ಲ, ವೇಟ್ ಮಾಡ್ಬೇಕಾಗುತ್ತೆ ಒಳ್ಳೆ ರ್ಯಾಲಿಗೆ. ಬಟ್ ಕಂಪನಿಗಳ ಬಿಸ್ನೆಸ್ ಗೆ ಇದು ಲಾಂಗ್ ಟರ್ಮ್ ಅಲ್ಲಿ ಕಾಂಟ್ರಿಬ್ಯೂಷನ್ ಮಾಡಿದಾಗ್ಲೇ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಕ್ ಆಗೋದು. ಹಾಗೆ ಇನ್ ಕೇಸ್ ಈಗ ಸುದ್ದಿಯನ್ನ ನೋಡಿ ಇಮಿಡಿಯೇಟ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ರು ಕೂಡ ಮುಂದಿನ ದಿನಗಳಲ್ಲಿ ಇದರ ಕಾಂಟ್ರಿಬ್ಯೂಷನ್ ಚೆನ್ನಾಗ್ ಆಗಿಲ್ಲ ಅಂತಂದ್ರೆ, ಎಕ್ಸಿಕ್ಯೂಷನ್ ಆಗಿಲ್ಲ ಅಂದ್ರೆ ಅವಾಗ ಕರೆಕ್ಷನ್ ಕೂಡ ಆಗ್ತವೆ. ಹಾಗಾಗಿ ಸಮಯ ಬೇಕು, ಯಾವ್ದು ಓವರ್ ನೈಟ್ ಆಗೋದಿಲ್ಲ. ಇನ್ವೆಸ್ಟರ್ಸ್ ತಾಳ್ಮೆಯಿಂದ ಕಾಯಲೇಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಸುದ್ದಿಗಳ ಕಡೆ ನಾವು ಬರೆದ್ರೆ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ವೀಸಾ ಫೀ ಹೈಕ್ ಅನ್ನ ಅಮೆರಿಕನ್ ಗವರ್ನಮೆಂಟ್ ಮಾಡಿತ್ತು, ಅಥವಾ ಟ್ರಂಪ್ ಅವರು ಮಾಡಿದ್ರು. ಈಗ ಇನ್ನೊಂದು ಡಿಸಿಷನ್ ಬಂದಿದೆ. ನಿನ್ನೆ ಇದ್ರ ಬಗ್ಗೆ ಅನೌನ್ಸ್ಮೆಂಟ್ ಕೂಡ ಬಂದಿದೆ. ಟ್ರಂಪ್ಸ್ ವೇಜ್ ಬೇಸ್ಡ್ H-1B ಪ್ಲಾನ್ ಥ್ರೆಟನ್ಸ್ ಟು ಪುಷ್ ಇಂಡಿಯನ್ IT ಫರ್ದರ್ ಆಫ್ ಶೋರ್. ಇಷ್ಟು ದಿನ ಲಾಟ್ರಿ ಬೇಸ್ಡ್ ಇರ್ತಾ ಇತ್ತು ಇದು, ಆದ್ರೆ ಈಗ ವೇಜ್ ಬೇಸ್ಡ್ ಮಾಡ್ತಾ ಇದಾರೆ. ಅಂದ್ರೆ ಸ್ಯಾಲರಿ ವೇಜ್ ಬೇಸ್ಡ್ ಅಂತಂದ್ರೆ ಇದಕ್ಕೆ ಒಂದು ಕ್ಯಾಪ್ ಇರ್ತಾ ಇತ್ತು. ಫಾರ್ ಎಕ್ಸಾಂಪಲ್, ಒಂದು ವರ್ಷಕ್ಕೆ 10,000 H-1B ವೀಸಾ ಕೊಡಬೇಕು ಅಂತ ಅವ್ರು ಹಾಕೊಂಡಿದ್ದಂತ ಕ್ಯಾಪ್. ನಾನು ಉದಾಹರಣೆಗೆ ಹೇಳ್ತಾ ಇದ್ದೀನಿ. 10,000 ಇರ್ತಾ ಇತ್ತು, 15,000ನೋ 20,000ನೋ 30,000ನೋ ಅಪ್ಲಿಕೇಶನ್ ಬರ್ತಾ ಇದ್ವು. ಹಾಗೆ ಏನ್ ಮಾಡ್ತಾ ಇದ್ರು, ಅದನ್ನ ಲಾಟ್ರಿ ಬೇಸ್ಡ್ ಮಾಡ್ತಾ ಇದ್ರು. ಆದ್ರೆ ಈಗ ವೇಜ್ ಬೇಸ್ಡ್ ಮಾಡ್ತಾ ಇದಾರೆ, ಅಂದ್ರೆ ಸ್ಯಾಲರಿ ಬೇಸ್ಡ್. ಸ್ಯಾಲರಿ ಬೇಸ್ಡ್ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ನೋಡಿದ್ರೆ, ಎಸ್ಪೆಷಲಿ ಹೈ ಸ್ಯಾಲರಿ ಇರುವಂತವ್ರು ಅಥವಾ ಹೈ ಸ್ಕಿಲ್ ಇರುವಂತವ್ರು, ಎಸ್ಪೆಷಲಿ ಹೈ ಸ್ಯಾಲರಿ ಯಾರಿಗೆ ಕೊಡ್ತಾರೆ ಕಂಪನೀಸ್, ಹೈ ಸ್ಕಿಲ್ ಇರುವಂತವ್ರಿಗೆ ಕೊಡೋದು. ಹಾಗಾಗಿ ಅಂತವ್ರಿಗೆ ಮಾತ್ರ ಕೊಡುವಂತದ್ದು. ಇದರಿಂದ ನಮ್ಮ ಇಂಡಿಯನ್ IT ಕಂಪನೀಸ್ ಏನು ಅಮೆರಿಕದಲ್ಲಿ ಕೆಲಸ ಮಾಡಿಸ್ಕೊಳ್ತಿದ್ವು, ಅವರಿಗೆ ಒಂದಷ್ಟು ನಷ್ಟ ಆಗಬಹುದು ಅನ್ನುವಂತ ಲೆಕ್ಕಾಚಾರಗಳು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಕಡಿಮೆ ಸ್ಯಾಲರಿಗೆ ಅಲ್ಲಿಂದ ಒಂದಷ್ಟು ಜನರನ್ನ ಹೈರ್ ಮಾಡ್ಕೊಂಡು ಅಲ್ಲಿ ಕೆಲಸ ಮಾಡ್ಕೊಳ್ತಿದ್ರು ಅಂತ. ಆದ್ರೆ ಇನ್ ಮುಂದೆ ಆ ಕಡಿಮೆ ಸ್ಯಾಲರಿ ಅವ್ರನ್ನ ತಗೊಂಡೋಗಕ್ ಆಗೋದಿಲ್ಲ, ಅಲ್ಲಿಗೆ ಹೈ ಸ್ಯಾಲರಿ ಅವ್ರನ್ನ ಮಾತ್ರನೇ ತಗೊಳ್ಬೇಕಾಗುತ್ತೆ ಅಂತ. ಇದರಿಂದ ಕಂಪನಿಗಳಿಗೆ ನಷ್ಟ ಆಗ್ಬಹುದು, ಅಥವಾ ಆಫ್ ಶೋರ್ ಕಡೆ ಗಮನ ಕೊಡಬಹುದು. ಅಂದ್ರೆ ಲ್ಯಾಟಿನ್ ಅಮೆರಿಕಾ ಅಥವಾ ಕೆನಡಾ, ಇಲ್ಲಿಂದ ಕೆಲಸವನ್ನ ಮಾಡಿಸ್ಕೊಳ್ಳುವಂತ ಪರಿಸ್ಥಿತಿ ಬರಬಹುದು ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಜೊತೆಗೆ ಇದರಿಂದ ಕೆಲವೊಂದು ಡಿಸ್ಅಡ್ವಾಂಟೇಜ್ ಗಳನ್ನು ನೋಡಿದರೆ, ವೀಸಾ ಶಾಕ್ ಅಂಡ್ ವೇಜ್ ಪ್ರಯಾರಿಟಿ, ಆಫ್ ಶೋರ್ ಗೇನ್ಸ್, ಲಾಟರಿ ರಿಪ್ಲೇಸ್ಡ್ ವಿತ್ ವೇಜ್ ಬೇಸ್ಡ್ ಸೆಲೆಕ್ಷನ್. ಯಾರಿಗೆ ಇದು ಹೊಡೆತವನ್ನ ಕೊಡುತ್ತೆ? ಇಂಡಿಯನ್ IT ಸ್ಟಾಫಿಂಗ್ ಫರ್ಮ್ಸ್ ಫೈಲಿಂಗ್ ಫಾರ್ ಮಿಡ್ ಆರ್ ಲೋ ವೇಜ್ ರೋಲ್ಸ್, ಎಸ್ಪೆಷಲಿ ಮಿಡ್ ಹಾಗೂ ಲೋ ವೇಜ್ ರೋಲ್ಸ್ ಅನ್ನು ಏನು ಆಯ್ಕೆ ಮಾಡ್ಕೊಳ್ತಾ ಇದ್ರು ಅಂತವರಿಗೆ ಇದು ಹೊಡೆತವನ್ನ ಕೊಡುತ್ತೆ. ಇನ್ನು ಅಕಾಡೆಮಿಯಾ, ರಿಸರ್ಚ್, ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ಯಾರು ಕಡಿಮೆಗೆ ಅಂದ್ರೆ ಕಡಿಮೆ ಸ್ಯಾಲರಿಗೆ ಅಲ್ಲಿಗೆ ಹೋಗ್ತಾ ಇದ್ರು ಅಂತವರಿಗೆ ಇದು ಹೊಡೆತವನ್ನ ಕೊಡುತ್ತೆ. ಜೊತೆಗೆ ಕಂಪನೀಸ್ಗೂ ಕೂಡ. ಈಗ ಆಫ್ ಶೋರ್ ಅಂಡ್ ಆನ್ ಶೋರ್ ಶಿಫ್ಟ್ಸ್, ಬಹುಶಃ ಭಾರತದಿಂದನೇ ಹೆಚ್ಚು ಕೆಲಸವನ್ನ ಮಾಡಿಸ್ಕೊಳ್ಳಿಕ್ಕೆ ಕಂಪನಿಗಳು ಪ್ರಯತ್ನವನ್ನ ಪಡಬಹುದು. ಹಾಗೆ GCCs ಅಂಡ್ ನಿಯರ್ ಶೋರಿಂಗ್ ಇನ್ ಲ್ಯಾಟಿನ್ ಅಮೆರಿಕಾ ಅಂಡ್ ಕೆನಡಾ ಮೆಗೇನ್, ಲ್ಯಾಟಿನ್ ಅಮೆರಿಕಾದಿಂದ ಅಥವಾ ಕೆನಡಾದಿಂದ ಸರ್ವಿಸ್ ಕೊಡುವಂತ ಪ್ರಯತ್ನವನ್ನು ಕೂಡ ಕಂಪನಿಗಳು ಮಾಡಬಹುದು. ಹಾಗಾಗಿ ಅಲ್ಲಿನ ಪ್ರೆಸೆನ್ಸ್ ಜಾಸ್ತಿ ಆಗಬಹುದು. ಅಂದ್ರೆ ಇಂಡಿಯನ್ ಕಂಪನೀಸ್ ಅಲ್ಲಿಂದ ಕೊಡುವಂತ ಚಾನ್ಸಸ್ ಇರುತ್ತೆ, ಅಥವಾ ಬೇರೆ ಕಂಪನೀಸ್ ಕೂಡ ಆ ಪ್ರಯತ್ನವನ್ನ ಮಾಡಬಹುದು. ಒಟ್ಟಿನಲ್ಲಿ ಹೈ ಎಂಡ್ ರೋಲ್ಸ್ ಗಳಿಗೆ ಮಾತ್ರ ವೀಸಾ ಸಿಗುವಂತ ಚಾನ್ಸಸ್ ಇರುತ್ತೆ ಈ ಹೊಸ ನೀತಿಯಿಂದ. ಇನ್ನು ಇದರಿಂದ ಆಗುವಂತ ಇಂಪ್ಯಾಕ್ಟ್ ಏನು, ಎಸ್ಪೆಷಲಿ ಮಾರ್ಜಿನ್ ಇಂಪ್ಯಾಕ್ಟ್ ಎಷ್ಟು ಮಟ್ಟಿಗೆ ಆಗ್ಬಹುದು ಅನ್ನುವಂತ ಲೆಕ್ಕಾಚಾರಗಳನ್ನ ಮಾಡ್ತಿದ್ದಾರೆ. ಇದು ಆಕ್ಚುಯಲ್ ಆಗಿ ಗೊತ್ತಾಗೋದು ಕಂಪನಿಗಳ ರಿಸಲ್ಟ್ ಬಂದಾಗ, ಆಕ್ಚುಲಿ ಇದರ ಎಫೆಕ್ಟ್ ಸ್ಟಾರ್ಟ್ ಆದ ನಂತರ. ಬಟ್ ಈಗ ಏನೇ ಬಂದ್ರೂ ಕೂಡ ಅದು ಲೆಕ್ಕಾಚಾರಗಳಾಗಿರುತ್ತೆ. ನೋಡಬಹುದು, ಇಫ್ ಕಾಂಟ್ರಾಕ್ಟ್ಸ್ ರೀನೆಗೋಷಿಯೇಟೆಡ್ ಆರ್ ರೀಸ್ಟ್ರಕ್ಚರ್ಡ್, ಕಾಂಟ್ರಾಕ್ಟ್ ಈಗಿರುವಂತವು ರಿನೆಗೋಷಿಯೇಟ್ ಮಾಡಿದ್ರೆ ಅಥವಾ ರೀಸ್ಟ್ರಕ್ಚರ್ ಮಾಡಿದ್ರೆ, ಟೈರ್ 1 ಇಂಡಿಯನ್ IT ಕಂಪನೀಸ್ ಏನಿದಾವೆ ಅಂದ್ರೆ ಟಾಪ್ ಕಂಪನೀಸ್, ಅವುಗಳಿಗೆ 0.3 ಇಂದ 0.5% ವರೆಗೂ ಮಾರ್ಜಿನ್ ಮೇಲೆ ಇಂಪ್ಯಾಕ್ಟ್ ಆಗಬಹುದು ಅನ್ನುವಂತ ಲೆಕ್ಕಾಚಾರವನ್ನು ಮಾಡ್ತಾರೆ. ಇನ್ನು ಟೈರ್ 2 IT ಸರ್ವಿಸಸ್ ಅಂದ್ರೆ ಮಿಡ್ ಸೈಜ್ಡ್ ಕಂಪನೀಸ್ 1 ರಿಂದ 3% ವರೆಗೂ ಆಗಬಹುದು ಅಂತ. ಇನ್ನು ಸ್ಮಾಲ್ IT ಕಂಪನೀಸ್ ಅಥವಾ GCCs ಗೆ 3 ರಿಂದ 5% ವರೆಗೂ ಕೂಡ ಇಂಪ್ಯಾಕ್ಟ್ ಆಗಬಹುದು ಮಾರ್ಜಿನ್ ಮೇಲೆ ಅನ್ನುವಂತ ಲೆಕ್ಕಾಚಾರವನ್ನ ಅನಲಿಸ್ಟ್ ಮಾಡ್ತಿದ್ದಾರೆ. ನೋಡೋಣ, ಇನ್ನು ಮುಂದಿನ ದಿನಗಳಲ್ಲಿ ನಮಗೆ ಕ್ಲಾರಿಟಿ ಸಿಗುತ್ತೆ ಇಲ್ಲಿನ ಎಫೆಕ್ಟ್ ಸ್ಟಾರ್ಟ್ ಆದ್ರೆ. ಇನ್ನು ನೆಕ್ಸ್ಟ್ ಸುದ್ದಿಗಳ ಕಡೆ ನಾವು ಬರೆದ್ರೆ, ಗ್ಲೇನ್ ಮಾರ್ಕ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ. ಗ್ಲೇನ್ ಮಾರ್ಕ್ ಸೈನ್ಸ್ ಕ್ಯಾನ್ಸರ್ ಡ್ರಗ್ ಲೈಸೆನ್ಸಿಂಗ್ ಡೀಲ್ ವಿತ್ ಚೀನಾ ಎಂಗ್ರೂ ಫಾರ್ $18 million ಅಪ್ ಫ್ರಂಟ್ ವಿತ್ $1.1 billion ಇನ್ ಮೈಲ್ ಸ್ಟೋನ್ ಪೇಮೆಂಟ್ಸ್. ಕಂಪನಿ ಕ್ಯಾನ್ಸರ್ ಔಷಧಿಗೆ ಸಂಬಂಧಪಟ್ಟಂತೆ ಚೀನಾದ ಎಂಗ್ರೂ ಜೊತೆ ಒಪ್ಪಂದವನ್ನು ಮಾಡ್ಕೊಂಡಿದೆ. ಅದಕ್ಕಾಗಿ ಸುಮಾರು $18 million ಅಪ್ ಫ್ರಂಟ್ ಪೇ ಮಾಡ್ತಾ ಇದೆ. ಅಂದ್ರೆ ಡೀಲ್ ಆದ್ಮೇಲೆ ಅಷ್ಟನ್ನ ಪೇ ಮಾಡಬೇಕು. ಆನಂತರ $1.1 billion ಮೈಲ್ ಸ್ಟೋನ್ ಪೇಮೆಂಟ್ಸ್ ಇರುತ್ತೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಪೇ ಮಾಡ್ತಾ ಹೋಗುತ್ತೆ ಕಂಪನಿ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಗ್ಲೇನ್ ಮಾರ್ಕ್ ಫಾರ್ಮಾ ಒಪ್ಪಂದವನ್ನ ಮಾಡ್ಕೊಂಡಿದೆ. ಇದು ಆಕ್ಚುಲಿ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ನ್ಯೂಸ್. ನೋಡೋಣ ನಾಳೆ ಏನಾದ್ರೂ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಬರುತ್ತಾ ಅಂತ. ನಂತರ GST ಬದಲಾವಣೆಗಳ ಬಗ್ಗೆ ನಮ್ಗೆಲ್ರಿಗೂ ಈಗಾಗಲೇ ಗೊತ್ತಿದೆ. ಇದರಿಂದ ಸದರ್ನ್ ಸ್ಟೇಟ್ಸ್ ಗೆ ಲಾಭ ಆಗಬಹುದು ಅನ್ನುವಂತ ಲೆಕ್ಕಾಚಾರವನ್ನು ಈ ಆರ್ಟಿಕಲ್ ಅಲ್ಲಿ ಕೊಡ್ತಾ ಇದ್ದಾರೆ. ನೋಡಬಹುದು ಹೇಗೆ ಅಂತ ನೋಡಬಹುದು, CPI ಚೇಂಜಸ್, GST ಪಾಸ್ ಥ್ರೂ ಆಗೋದ್ರಿಂದ ಇನ್ಫ್ಲೇಷನ್ ಅಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ, ಅಂದ್ರೆ ಪಾಸಿಟಿವ್ ಆಗುತ್ತೆ ಅಂತ. 1.71% ಕೇರಳ ಇದೆ, ತಮಿಳುನಾಡು ಇದೆ, ಆಂಧ್ರ ಪ್ರದೇಶ ಇದೆ, ತೆಲಂಗಾಣ, ಕರ್ನಾಟಕ, ಡೆಲ್ಲಿ, ಅಸ್ಸಾಂ. ಮೇಜರ್ ಆಗಿ ಸದರ್ನ್ ಸ್ಟೇಟ್ಸ್ 5 ಕೂಡ ಇದೆ, ಅದರಲ್ಲೂ ಟಾಪ್ ಅಲ್ಲಿ ಇದೆ. ಇನ್ನು ಅರ್ಬನ್ ಗೆ ಬಂದ್ರೆ ಅರ್ಬನ್ ಅಲ್ಲೂ ಕೂಡ ಟಾಪ್ 5 ಸದರ್ನ್ ಸ್ಟೇಟ್ಸ್ ಬರ್ತಾ ಇದೆ. ಇನ್ನು ಹೈಯೆಸ್ಟ್ ಇನ್ಫ್ಲೇಷನ್ ವಿಚಾರಕ್ಕೆ ಬಂದ್ರೆ ಕೇರಳದಲ್ಲಿ ಹೈಯೆಸ್ಟ್ ಇದೆ. ಹಾಗಾಗಿ ಅಲ್ಲಿ ಹೆಚ್ಚಿನ ಲಾಭ ಆಗ್ಬಹುದು ಅನ್ನೋಂತ ಲೆಕ್ಕಾಚಾರಗಳನ್ನ ಮಾಡ್ತಿದ್ರು. ಎಸ್ಪೆಷಲಿ ಕೇರಳ ಇನ್ನು ಹೆಚ್ಚಿನ ಲಾಭವನ್ನ ಈ GST ಕಟ್ಸ್ ಇಂದ ಪಡ್ಕೊಳ್ಬಹುದು ಅನ್ನೋಂಥದ್ದಿದೆ. ನೋಡೋಣ
ಇನ್ನು ಇಂಡಿಯಾ ಹಾಗೂ ಯುಎಸ್ ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತಹ ಸುದ್ದಿ ಬರೋದಾದ್ರೆ, ಇಂಡಿಯಾ ಯುಎಸ್ ಟ್ರೇಡ್ ಟಾಕ್ಸ್ ಆನ್ ಡಿಫರೆಂಟ್ ಲೆವೆಲ್ಸ್ ಅಫಿಷಿಯಲ್. ಅಂದ್ರೆ ಇಲ್ಲಿ ಟ್ರೇಡ್ ಹಾಗೂ ನಾನ್ ಟ್ರೇಡ್ ಇಶ್ಯೂಸ್ ಬಗ್ಗೆ ಕೂಡ ಮಾತುಗಳು ನಡೀತಾ ಇದೆ ಅನ್ನುವಂತ ಮಾತನ್ನ ಒಬ್ರು ಅಫಿಷಿಯಲ್ ಕೊಟ್ಟಿದ್ದಾರೆ. ನೋಡೋಣ, ಬೇಗ ಔಟ್ಕಮ್ ಬಂದ್ರೆ ಬಹುಶಃ ಅದು ಮಾರ್ಕೆಟ್ಗೂ ಕೂಡ ಪಾಸಿಟಿವ್ ಆಗಬಹುದು. ಇನ್ನು ನೆಕ್ಸ್ಟ್ RBI ಮಾನಿಟರಿ ಪಾಲಿಸಿಗೆ ಸಂಬಂಧಪಟ್ಟಂತ ಸುದ್ದಿ ನೋಡಬಹುದು. RBI ಲೈಕ್ಲಿ ಟು ಹೋಲ್ಡ್ ರೇಟ್ಸ್ ಅಟ್ 5.5% ಆನ್ ಅಕ್ಟೋಬರ್ 1st ಅಂಡ್ ಥ್ರೂ 2025 ರಿಚರ್ಸ್ ಪೋಲ್ ಪ್ರಕಾರ ಬಹುಶಃ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಆಸ್ ಯೂಶುವಲ್ ರೇಟ್ ಪಾಸ್ ಕಂಟಿನ್ಯೂ ಆಗಬಹುದು ಅನ್ನೋ ಎಸ್ಟಿಮೇಟ್ ಅನ್ನ ಮಾಡ್ತಿದ್ದಾರೆ. 5.5% ಇದೆ, ಈಗ ಅದೇ ಕಂಟಿನ್ಯೂ ಆಗಬಹುದು ಅಂತ. ಬಹುಶಃ 2025 ಪೂರ್ತಿ ಕೂಡ ಇದೇ ರೇಟ್ಸ್ ಇರಬಹುದು ಅಂತ, ಯಾಕಂದ್ರೆ ಈಗಾಗಲೇ ರೇಟ್ ಕಟ್ ಆಗಿದೆ, 1% ವರೆಗೂ ಕೂಡ ರೆಡ್ಯೂಸ್ ಆಗಿದೆ. ಹಾಗಾಗಿ ನೆಕ್ಸ್ಟ್ ರೇಟ್ ಕಟ್ ನ ಚಾನ್ಸಸ್ ಕಡಿಮೆ ಇದೆ ಅಂತ ಹೇಳ್ತಿದ್ದಾರೆ. ನೋಡೋಣ, ಬಹುಶಃ ಚಾನ್ಸಸ್ ಕೂಡ ಹಾಗೆ ಇದೆ ಮೇಲ್ನೋಟಕ್ಕೆ, ಯಾಕಂದ್ರೆ ಈಗಾಗಲೇ ಮಾರ್ಕೆಟ್ ಗೆ ಲಿಕ್ವಿಡಿಟಿ ಸಿಗ್ತಾ ಇದೆ. ಇತ್ತೀಚಿನ GST ಕಟ್ಸ್ ಕೂಡ ಲಿಕ್ವಿಡಿಟಿನ ಮಾರ್ಕೆಟ್ ಗೆ ಪ್ರೊವೈಡ್ ಮಾಡ್ತಾ ಇದೆ. ಹಾಗಾಗಿ ಫರ್ದರ್ ಲಿಕ್ವಿಡಿಟಿ ಇನ್ಫ್ಯೂಸ್ ಮಾಡುವಂತ ಅವಶ್ಯಕತೆ ಏನು RBI ಗೆ ಈಗ ಕಾಣ್ತಾ ಇಲ್ಲ. ಬಹುಶಃ ಹಾಗಾಗಿ ಅದನ್ನೇ ಕಂಟಿನ್ಯೂ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ. ನೋಡೋಣ, ಅಂದ್ರೆ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಏನು ರೇಟ್ ಕಟ್ ಹೋಪ್ಸ್ ಇಲ್ಲ, ಬಟ್ ಎಸ್ಟಿಮೇಷನ್ಸ್ ಏನಿರುತ್ತೆ, ಎಸ್ಪೆಷಲಿ GST ಕಟ್ಸ್ ಆಗಿರೋದ್ರಿಂದ GDP ಎಸ್ಟಿಮೇಷನ್ಸ್ ಅಲ್ಲಿ ಏನಾದ್ರೂ ಬದಲಾವಣೆಗಳಾಗುತ್ತಾ, ನಂತರ ಇನ್ಫ್ಲೇಷನ್ ಎಸ್ಟಿಮೇಟ್ಸ್ ಅಲ್ಲಿ ಯಾವ ರೀತಿ ಬದಲಾವಣೆಗಳಾಗುತ್ತೆ, ಇವುಗಳನ್ನ ನಾವು ವಾಚ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ. ಹಾಗಾಗಿ RBI ರೇಟ್ ಬಗೆಗಿನ ಕಾನ್ಸಂಟ್ರೇಷನ್ ಇರೋದಿಲ್ಲ ಈ ಸಲದ ಮೀಟಿಂಗ್ ಅಲ್ಲಿ. ಎಸ್ಪೆಷಲಿ GDP ಹಾಗೂ ಇನ್ಫ್ಲೇಷನ್ ಬಗ್ಗೆ ಏನ್ ಹೇಳುತ್ತೆ, RBI ಗ್ರೋತ್ ಬಗ್ಗೆ ಏನ್ ಹೇಳುತ್ತೆ, ಅದ್ರ ಮೇಲೆ ಹೆಚ್ಚಿನ ಫೋಕಸ್ ಇರುತ್ತೆ. ನೋಡೋಣ ಏನ್ ಹೇಳ್ತಾರೆ ಅಂತ. ಇನ್ನು ನೆಕ್ಸ್ಟ್ ಮೋತಿಲಾಲ್ ಓಸ್ವಾಲ್ ಅವರ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ. ಮೋತಿಲಾಲ್ ಓಸ್ವಾಲ್ ಇನಿಶಿಯೇಟ್ಸ್ ಕವರೇಜ್ ಆನ್ ಶ್ರೀ ಲೋಟಸ್ ಡೆವಲಪರ್ಸ್ ವಿತ್ ರುಪೀಸ್ ಟಾರ್ಗೆಟ್ ಸ್ಟಾಕ್ ಜಂಪ್ಸ್ 5%. ಮೋತಿಲಾಲ್ ಓಸ್ವಾಲ್ ಅವರು ಲೋಟಸ್ ಡೆವಲಪರ್ಸ್ ಕವರೇಜ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ, ಪಾಸಿಟಿವ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. ಇವತ್ತು ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಇಂಪ್ಯಾಕ್ಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.